ಬಹುತೇಕ ಎಲ್ಲಾ ಭಾಷಣಗಳಲ್ಲೂ ನೆಹರು ಅವರನ್ನ ಗುರಿಯಾಗಿಸುವ ಮೋದಿ ಯಾಕೆ ತಮ್ಮ ಸರ್ಕಾರದ ವೈಫಲ್ಯಗಳ ಬಗ್ಗೆ ಮಾತಾಡೋದೇ ಇಲ್ಲ? ನಿರುದ್ಯೋಗ, ಹಣದುಬ್ಬರ ಮತ್ತೆ ರೈತರ ಸಂಕಷ್ಟಗಳನ್ನ ಬದಿಗಿಟ್ಟು 75 ವರ್ಷಗಳ ಇತಿಹಾಸವನ್ನ ಪದೇ ಪದೇ ಯಾಕೆ ಎಳೆತರಲಾಗ್ತಾ ಇದೆ? ಇತರ ಮಾಜಿ ಪ್ರಧಾನಮಂತ್ರಿಗಳ ತಪ್ಪುಗಳನ್ನ ಯಾವತ್ತಿಗೂ ಉಲ್ಲೇಖ ಮಾಡದ ಮೋದಿ ತಮ್ಮನ್ನ ಟೀಕೆಗಳಿಂದ ರಕ್ಷಿಸಿಕೊಳ್ಳೋದಿಕ್ಕೆ ನೆಹರು ಅವರನ್ನ ಯಾಕೆ ಬಳಸ್ತಾರೆ? ಪ್ರಜಾಪ್ರಭುತ್ವದ ಅವನತಿಯ ಕುರಿತ ವಾಸ್ತವಿಕ ಚರ್ಚೆಗಳನ್ನ ಮರೆಮಾಚಲಾಗ್ತಾ ಇರುವಾಗ ಐತಿಹಾಸಿಕ ವಿರೂಪವನ್ನ ರಾಜಕೀಯವಾಗಿ ಯಾಕೆ ಪುರಸ್ಕರಿಸಲಾಗುತ್ತೆ? ಸರ್ಕಾರದ ನೈಜ ಕಾರ್ಯಕ್ಷಮತೆಯ ಬಗ್ಗೆ ಜನರು ಪ್ರಶ್ನೆ ಮಾಡದ ಹಾಗೆ ತಡೆಯೋದಿಕ್ಕೆ ನೆಹರು ಅವರನ್ನ ಟೀಕೆ ಮಾಡೋದು ಒಂದು ತಂತ್ರ ಆಗ್ಬಿಟ್ಟಿದೆಯಾ? ಇತ್ತೀಚಿನ ದಿನಗಳಲ್ಲಿ ಪ್ರಧಾನಿ ಮೋದಿಯವರ ಭಾಷಣಗಳಲ್ಲಿ ನೆಹರು ಅವರನ್ನ ಪದೇ ಪದೇ ಟೀಕೆ ಮಾಡುವಂತಹ ಪ್ರವೃತ್ತಿ ಹೆಚ್ಚಾಗಿದ್ದು ಸರ್ಕಾರದ ವೈಫಲ್ಯಗಳನ್ನು ಮರೆಮಾಚೋದಿಕ್ಕೆ ಇತಿಹಾಸವನ್ನ ಪದೇ ಪದೇ ಎಳೆತರಲಾಗ್ತಾ ಇದೆ ಅನ್ನುವಂಥ ಗಂಭೀರ ಚರ್ಚೆ ಈಗ ದೇಶಾದ್ಯಂತ ನಡೀತಾ ಇರುವ ಬಳಿಕ ಎದ್ದಿರುವಂಥ ಪ್ರಶ್ನೆಗಳಿವು. ಈ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ. ನೀವು ಈ ವಿಡಿಯೋನ ನೋಡ್ತಾ ಇದ್ರೆ ಈಗಲೇ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಇಂತಹ ಪ್ರಶ್ನೆಗಳನ್ನ ಕೇಳುವ ನಿಮ್ಮ ವಾರ್ತಾ ಭಾರತಿಗೆ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ ಕೂಡ ದೊಡ್ಡ ಶಕ್ತಿಯನ್ನು ಕೊಡ್ತಾರೆ. ಈ ವಿಡಿಯೋವನ್ನು ಮಿಸ್ ಮಾಡದೇನೆ ಕೊನೆವರೆಗೂ ನೋಡಿ. ಹಾಗೆ ಈ ಕುರಿತಾಗಿ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೆ ವಿಡಿಯೋದ ಲಿಂಕನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸಪ್ ಮಾಡಿ ಸತ್ಯವನ್ನು ಎಲ್ಲರಿಗೂ ತಲುಪಿಸಿ. ಈಗ ನಾವು ವಿಷಯಕ್ಕೆ ಬರೋಣ. ಪ್ರಧಾನಿ ಮೋದಿ ಅವರು ಯಾವ ಭಾಷಣದಲ್ಲಿ ನೆಹರು ಪ್ರಸ್ತಾಪ ಇರೋದಿಲ್ಲ ಅಂತ ಕೇಳಬೇಕಾದಂಥ ಪರಿಸ್ಥಿತಿ ಬಂದಿದೆ ಇವತ್ತು. ನೆಹರು ಅವರನ್ನ ಟೀಕೆ ಮಾಡೋದು ಅಷ್ಟು ಸುಲಭವಾಗ್ಬಿಟ್ಟಿದೆ ಅಂತ ಹೇಳಬೇಕಾಗಿದೆ. ನೆಹರು ಅವರನ್ನ ಟೀಕೆ ಮಾಡೋದಕ್ಕೆ 75 ವರ್ಷಗಳ ಹಿಂದಿನ ಇತಿಹಾಸವನ್ನು ಓದುವಂಥ ಅಗತ್ಯ ಇಲ್ಲ. ನೆಹರು ಅವರನ್ನ ಓದದೆ, ತಿಳಿಯದೆ, ಅರ್ಥ ಮಾಡ್ಕೊಳ್ದೆ ಟೀಕೆ ಮಾಡಬಹುದು ಅನ್ನೋಂಥ ಒಂದು ಸ್ಥಿತಿ ಇದೆ ಈಗ. ನೆಹರು ಅವರ ಹೆಸರಿನಲ್ಲಿ ಎಷ್ಟು ಬೇಕಾದರೂ ಸುಳ್ಳು ಹೇಳಬಹುದು, ನೆಹರು ಅವರನ್ನ ಟೀಕೆ ಮಾಡ್ತಾನೆ ಇರಬಹುದು ಅನ್ನೋ ಹಾಗಾಗ್ಬಿಟ್ಟಿದೆ ಈಗ. ಪ್ರಧಾನಿ ಮೋದಿ ಲೋಕಸಭೆಯಲ್ಲಿ ನೆಹರು ಅವರು ಮುಸ್ಲಿಂ ಲೀಗ್ನ ಒತ್ತಡದಿಂದಾಗಿ ಒಂದೇ ಮಾತ್ರಮನ್ನ ವಿಭಜಿಸಿದ್ರು ಅಂತ ಹೇಳಿದ್ರು. ಈ ರೀತಿ ನೆಹರು ಅವ್ರ ಬಗ್ಗೆ ಏನ್ ಬೇಕಾದ್ರೂ ಹೇಳಬಹುದು ಅನ್ನೋ ಹಾಗಾಗ್ಬಿಟ್ಟಿದೆ ಈಗ. ಆದ್ರೆ ಅವ್ರ ಬಗೆಗಿನ ಸತ್ಯಗಳನ್ನ ಎಲ್ಲಿಯೂ ಕೂಡ ಮೋದಿ ಅವರಾಗ್ಲಿ ಅಥವಾ ಬಿಜೆಪಿ ಇತರರಾಗ್ಲಿ ಹೇಳೋದೇ ಇಲ್ಲ. ನೆಹರು ಅವರು 1938 ಏಪ್ರಿಲ್ 6 ಜಿನ್ನಾಗೆ ಬರೆದಂಥ ಪತ್ರದಲ್ಲಿ ಏನ್ ಹೇಳಿದ್ರು? ಒಂದೇ ಮಾತ್ರಂ ಹಾಡು 30 ವರ್ಷಗಳಿಗೂ ಹೆಚ್ಚು ಕಾಲ ಭಾರತೀಯ ರಾಷ್ಟ್ರೀಯತೆಯೊಂದಿಗೆ ಆಳವಾಗಿ ಸಂಬಂಧವನ್ನು ಹೊಂದಿದೆ ಅಂತ ಅವರು ಆ ಪತ್ರದಲ್ಲಿ ಹೇಳಿದರು. ಲೆಕ್ಕ ಇಲ್ಲದಷ್ಟು ತ್ಯಾಗಗಳು ಮತ್ತೆ ಭಾವನೆಗಳು ಅದರೊಂದಿಗೆ ಸಂಬಂಧವನ್ನು ಹೊಂದಿವೆ ಅಂತ ಹೇಳಿದರು. ಕಳೆದ 30 ವರ್ಷಗಳಲ್ಲಿ ಒಂದೇ ಮಾತ್ರಂ ಹಾಡಿನಲ್ಲಿ ಯಾವುದೇ ಕೋಮು ಅರ್ಥ ಇದೆ ಅಂತ ಯಾವತ್ತಿಗೂ ಕೂಡ ಭಾವಿಸಲಾಗಿಲ್ಲ. ಅದನ್ನ ಯಾವಾಗಲೂ ಭಾರತವನ್ನ ಹೊಗಳುವ ದೇಶಭಕ್ತಿ ಗೀತೆ ಅಂತ ಪರಿಗಣಿಸಲಾಗಿದೆ ಅಂತ ಅವ್ರು ಹೇಳಿದ್ರು. ಪ್ರಧಾನಿ ಮೋದಿ ಅವರು ಯಾವುದೇ ವಿಷಯದ ಬಗ್ಗೆ ಮಾತನಾಡಿದ್ರು ಕೂಡ ನೆಹರು ಅವರ ಹೆಸರನ್ನ ಎಷ್ಟು ಬಾರಿ ಉಲ್ಲೇಖ ಮಾಡ್ತಾರೆ, ಕಾಂಗ್ರೆಸ್ ಅನ್ನ ಎಷ್ಟು ಬಾರಿ ಉಲ್ಲೇಖ ಮಾಡ್ತಾರೆ ಅನ್ನೋದನ್ನ ನೋಡಬಹುದು ಅಂತ ಕಾಂಗ್ರೆಸ್ನ ಗೌರವ್ ಗೊಗೊಯ್ ಅವರು ಹೇಳಿದ್ದಾರೆ. ಈ ಹಿಂದೆ ಆಪರೇಷನ್ ಸಿಂಧೂರ್ ಕುರಿತ ಚರ್ಚೆಯಲ್ಲಿ ಮೋದಿ ಅವರು ನೆಹರು ಅವರ ಹೆಸರನ್ನ 14 ಬಾರಿ ಉಲ್ಲೇಖ ಮಾಡಿದ್ರು. ಕಾಂಗ್ರೆಸ್ ಬಗ್ಗೆ 50 ಬಾರಿ ಉಲ್ಲೇಖ ಮಾಡಿದ್ರು. ಸಂವಿಧಾನದ 75ನೇ ವಾರ್ಷಿಕೋತ್ಸವವನ್ನು ಆಚರಿಸ್ತಾ ಇದ್ದಾಗ ಅವರು ನೆಹರು ಅವರ ಹೆಸರನ್ನ 10 ಬಾರಿ ಮತ್ತೆ ಕಾಂಗ್ರೆಸ್ ಹೆಸರನ್ನ 26 ಬಾರಿ ಉಲ್ಲೇಖ ಮಾಡಿದ್ರು. ಅದೇ ರೀತಿ 2022ರಲ್ಲಿ ರಾಷ್ಟ್ರಪತಿ ಭಾಷಣದ ಮೇಲೆ ಮೋದಿ ಮಾತಾಡ್ತಾ ಇದ್ದಾಗ ನೆಹರು ಅವರ ಹೆಸರನ್ನ 15 ಬಾರಿ ಉಲ್ಲೇಖ ಮಾಡಿದ್ರು. 2020ರಲ್ಲಿ ಭಾಷಣ ಮಾಡಿದಾಗ ನೆಹರು ಅವರ ಹೆಸರನ್ನ 20 ಬಾರಿ ಉಲ್ಲೇಖ ಮಾಡಿದ್ರು. ಇಷ್ಟಾದ್ರೂ ಕೂಡ ಮೋದಿ ಮತ್ತವರ ಇಡೀ ತಂಡ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನೆಹರು ಅವರ ಕೊಡುಗೆಗಳ ಮೇಲೆ ಒಂದೇ ಒಂದು ಕಪ್ಪು ಚುಕ್ಕೆಯನ್ನು ಹಾಕೋದಿಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನೋದು ಸ್ಪಷ್ಟ ಅಂತ ಹೇಳ್ತಾರೆ ಗೌರವ್ ಗೊಗೊಯ್. जब जब प्रधानमंत्री मोदी जी किसी भी विषय पे बोलते हैं तो पंडित नेहरू जी का नाम कितने बार लेते हैं और कांग्रेस पार्टी का नाम कितने बार लेते हैं. मैं बस एक ही उदाहरण देना चाहता हूं कि इससे पहले ऑपरेशन सिंदूर का डिबेट में हमने आदरणीय प्रधानमंत्री मोदी जी को सुना. क्या आप जानना चाहेंगे कि पंडित नेहरू का नाम कितने बार उन्होंने लिया? 14 बार. ऑपरेशन सिंदूर पे 14 बार उन्होंने पंडित नेहरू का नाम लिया. और कांग्रेस पार्टी का कितने बार? 50 बार. वैसे ही जब संविधान का 75th एनिवर्सरी मनाया जा रहा था तब 10 बार पंडित नेहरू जी का नाम लिया और 26 बार कांग्रेस पार्टी का. उस प्रकार से जब 2022 में जब राष्ट्रपति अभिभाषण पे प्रधानमंत्री मोदी जी अपना बात रख रहे थे तो 15 बार पंडित नेहरू का नाम लिया. 2020 में सर मैं आपके साथ तर्क वितर्क नहीं करने आया सर. 2020 में जब राष्ट्रपति अभिभाषण पे प्रधानमंत्री मोदी जी ने भाषण दिया तो 20 बार पंडित नेहरू का नाम लिया. तो इसीलिए उनका आज दूसरा उद्देश्य तो मैं समझ गया
लेकिन बड़े विनम्रता से मैं आदरणीय प्रधानमंत्री मोदी जी को मैं कहना चाहता हूं और उनके पूरे मैं दल को कहना चाहता हूं और पूरे इनके ढांचे को कहना चाहता हूं, आप चाहे जितना भी कोशिश कर लो, आप पंडित नेहरू जी के जो उनका योगदान था उस पे एक भी काला दाग आप लगाने में सक्षम नहीं होंगे। आप चाहे पूरे कोशिश कर लो। ಎಲ್ಲವನ್ನ ನೆಹರು ಅವರಿಗೆ ಅಂಟಿಸೋದು, ಎಲ್ಲದಕ್ಕೂ ಅವರೇ ಕಾರಣ ಅಂತ ಹೇಳ್ಬಿಡೋದು ಬಿಜೆಪಿಗೆ ಮತ್ತೆ ಮೋದಿ ಅವರಿಗೆ ಒಂದು ರೀತಿ ಚಾಳಿನೇ ಆಗ್ಬಿಟ್ಟಿದೆ. ಅದು ಆಕಸ್ಮಿಕ ಬೆಂಕಿ ಉಂಟಾಗಿ 25 ಜನರ ಬಲಿ ಪಡೆದಂಥ ಗೋವಾ ನೈಟ್ ಕ್ಲಬ್ನ ಇಬ್ಬರು ಮಾಲೀಕರಾದಂಥ ಸೌರವ್ ಲುಥ್ರಾ ಮತ್ತೆ ಗೌರವ್ ಲುಥ್ರಾ ಇಂಡಿಗೋ ವಿಮಾನದಲ್ಲಿ ಥೈಲ್ಯಾಂಡ್ಗೆ ಪಲಾಯನ ಮಾಡಿದ್ರು. ಅವ್ರ ವಿಮಾನ ಸಮಯಕ್ಕೆ ಸರಿಯಾಗಿ ಹೊರಟಿತು. ವಿಮಾನ ರದ್ದಾಗಿರೋದ್ರಿಂದ ಮಕ್ಕಳು ಮತ್ತೆ ವೃದ್ಧರು ಸಿಕ್ಕಾಕೊಂಡಿದ್ರು ಕೂಡ ಪರವಾನಗಿ ಇಲ್ಲದ ನೈಟ್ ಕ್ಲಬ್ ನಡೆಸ್ತಾ ಇದ್ದವರು ಪರಾರಿಯಾಗೋದಕ್ಕೆ ಯಾವುದೇ ಅಡ್ಡಿ ಆಗಲಿಲ್ಲ ಅಂತ ಕಾಂಗ್ರೆಸ್ ವಕ್ತಾರೆ ಸುಪ್ರಿಯಾ ಶ್ರೀನಾಥ್ ಅವರು ಹೇಳಿದ್ದಾರೆ. न्यू इंडिया में आपका स्वागत है। यहाँ पर नॉर्मल पैसेंजर्स के लिए इंडिगो की फ्लाइट नहीं उड़ रही है, लेकिन गोवा के जिस नाइट क्लब में आग लगने से 25 लोगों की मौत हो गई, वहाँ के मालिक सौरभ लूथरा और गौरव लूथरा इंडिगो की फ्लाइट से थाईलैंड भाग गए और फ्लाइट बिल्कुल सही टाइम से उड़ी। मतलब आप ये सोचिए कि बच्चे और बुजुर्ग फ्लाइट ना उड़ने से परेशान है, फंसे हुए हैं, लेकिन वो होटल के मालिक जिनके पास प्रॉपर लाइसेंस भी नहीं है होटल चलाने के लिए, वो भागे जा रहे हैं। ಈ ರೀತಿ ಇಂಥ ಅಪರಾಧಿಗಳು ಪಾರಾಗ್ತಾ ಇದ್ದಾರೆ. ಮೇಹುಲ್ ಚೋಕ್ಸಿ, ನೀರವ್ ಮೋದಿ ಮತ್ತೆ ವಿಜಯ್ ಮಲ್ಯ ಮೋದಿ ಸರ್ಕಾರದ ಮೂಗಿನ ಕೆಳಗೆ ಇದೇ ರೀತಿ ತಪ್ಪುಗಳನ್ನ ಮಾಡಿ ಆಮೇಲೆ ಪರಾರಿಯಾದ್ರು. ಇದೆಲ್ಲವೂ ಕೂಡ ಮೋದಿ ಸರ್ಕಾರದ ಅಡಿಯಲ್ಲಿನೇ ನಡೀತಾ ಇರುವಾಗ ಈ ಯಾವ ಲೋಪಗಳ ಬಗ್ಗೆಯೂ ಕೂಡ ಚರ್ಚೆ ಆಗೋದಿಲ್ಲ. ಇಲ್ಲಿ ಆಗತ್ತೆ ಅಂತ ಹೇಳುವಾಗಲೆಲ್ಲ ನೆಹರು ಅವರನ್ನ ಎಳೆತರಲಾಗುತ್ತೆ. ಇಲ್ಲಿ ಅವರಿಂದಾನೇ ತಪ್ಪುಗಳಾಗಿರೋದು ಅಂತ ಹೇಳಲಾಗತ್ತೆ. ಈ ವರ್ಷ ಅಮೆರಿಕ 3000ಕ್ಕೂ ಹೆಚ್ಚು ಭಾರತೀಯರನ್ನ ಗಡೀಪಾರು ಮಾಡಿದೆ. ಇದ್ರ ಬಗ್ಗೆಯೂ ಕೂಡ ನೆಹರು ಅವರನ್ನೇ ದೂಷಿಸಲಾಗುತ್ತೆ. ಹಾಗಾದ್ರೆ ಯಾಕಂದ್ರೆ ನೆಹರು ಅವರನ್ನ ಟೀಕೆ ಮಾಡೋದು ಅಷ್ಟು ಸಲೀಸಾಗ್ಬಿಟ್ಟಿದೆ ಈಗ. ಅದಕ್ಕಾಗಿನೇ ಮೊನ್ನೆ ಪ್ರಿಯಾಂಕಾ ಗಾಂಧಿ ಅವರು ಮೋದಿ ಅವರಿಗೆ ಒಂದು ಉತ್ತಮ ಸಲಹೆಯನ್ನು ಕೊಟ್ಟರು. ನೆಹರು ಅವ್ರ ವಿರುದ್ಧ ನೀವು ಹೊಂದಿರುವಂಥ ಎಲ್ಲ ದೂರುಗಳು, ಅವ್ರು ಮಾಡಿದಂಥ ಎಲ್ಲ ತಪ್ಪುಗಳು, ನಿಮ್ಮ ಮನಸ್ಸಲ್ಲಿರುವಂಥ ಎಲ್ಲ ನಿಂದನೆಗಳು, ನೀವು ಅವ್ರ ಮೇಲೆ ಹೇರಬೇಕಾದಂಥ ಎಲ್ಲ ಅವಮಾನಗಳ ಒಂದು ಪಟ್ಟಿಯನ್ನು ಮಾಡಿ. 999 ಅವಮಾನಗಳು, 9999 ಅವಮಾನಗಳು, ಈ ರೀತಿ ಎಷ್ಟೇ ಇದ್ರೂ ಕೂಡ ಅದನ್ನು ಪಟ್ಟಿ ಮಾಡಿ ಅಂತ ಹೇಳಿದರು. ನಂತರ ನಾವು ಸಮಯವನ್ನು ನಿಗದಿಪಡಿಸ್ತೀವಿ. ಒಂದೇ ಮಾತ್ರ ಬಗ್ಗೆ 10 ಗಂಟೆಗಳ ಕಾಲ ಚರ್ಚೆ ಮಾಡಿದ ಹಾಗೇನೆ ನಾವು ಸ್ಪೀಕರ್ ಅವರನ್ನು ಕೇಳ್ತೀವಿ, ಸಮಯವನ್ನು ನಿಗದಿಪಡಿಸ್ತೀವಿ. 10 ಗಂಟೆಗಳು, 20 ಗಂಟೆಗಳು, 40 ಗಂಟೆಗಳು, ನಿಮ್ಮ ದೂರುಗಳನ್ನು ಪರಿಹರಿಸೋದಕ್ಕೆ ಎಷ್ಟು ಗಂಟೆಗಳು ಬೇಕಾಗತ್ತೆ ಅಷ್ಟು ಸಮಯ ಚರ್ಚೆ ಮಾಡ್ತೀವಿ. ಒಂದೇ ಸಲಕ್ಕೆ ಎಲ್ಲಾನು ಮುಗಿದು ಹೋಗ್ಲಿ ಅಂತ ಹೇಳಿದರು. कि नेहरू जी से जितनी भी शिकायतें हैं, जितनी भी गलतियां उन्होंने की आपके जहन में, जितनी भी गालियां देनी है, जितना भी अपमान करना है, उसकी भी एक सूची बना दीजिए। नहीं बात खत्म नहीं है। 999 अपमान, 9999 अपमान, सूची बना दीजिए और फिर हम एक समय निर्धारित करते हैं। जैसे हमने 10 घंटे आज वंदे मातरम पर हमने बहस किया है ना, उस तरह से हम अध्यक्ष महोदय जी से पूछेंगे, एक समय निर्धारित करेंगे, 10 घंटे, 20 घंटे, 40 घंटे, जितने घंटों में आपकी ये शिकायत पूरी हो जाए, माननीय सदस्य आप शांत हो जाए और हम बहस कर लेंगे। लेकिन इस सदन का कीमती समय, जिसके लिए हमें यहाँ पे जनता ने भेजा है, जैसे हमें जनता की समस्याओं को हल करने के लिए चर्चा करनी चाहिए, इस्तेमाल करना चाहिए, उसको एसी के लिए इस्तेमाल करिए। उसके बाद जैसे अंग्रेजी में कहते हैं ना, जैसे अंग्रेजी में कहते हैं कि once and for all let's close the chapter. ಪ್ರಿಯಾಂಕಾ ಅವರು ಹೇಳಿದಂತೆ ಇಲ್ಲಿ ಮತ್ತೂ ಒಂದು ಮಾತು ಬಹಳ ಮುಖ್ಯ ಆಗಿತ್ತು. ಆ ಚರ್ಚೆಯ ನಂತರ ನಿರುದ್ಯೋಗ, ಹಣದುಬ್ಬರ, ಫಲಿತಾಂಶಗಳ ಸಮಸ್ಯೆಗಳು, PMOನಲ್ಲಿ ನಡೀತಾ ಇರುವಂತಹ ಚರ್ಚೆಗಳು, ಬೆಟ್ಟಿಂಗ್ ಅಪ್ಲಿಕೇಶನ್ ಬಗ್ಗೆ ಚರ್ಚೆಗಳು, ಇವೆಲ್ಲವನ್ನೂ ಕೂಡ ನಾವು ಚರ್ಚೆ ಮಾಡೋಣ ಅಂತ ಹೇಳಿದ್ರು. क्या क्या शिकायतें हैं, किसने क्या किया, इंदिरा जी ने क्या किया, राजीव जी ने क्या किया, परिवारवाद क्या होता है, नेहरू जी ने कौन सी गलतियां की, सुना लीजिए, फिर खत्म। उसके बाद बेरोजगारी, महंगाई, पंजाब की समस्याएं, जो PMO में हो रहा है उसकी बातें, उसकी चर्चा, जो बैटिंग ऐप के बारे में हो रहा है PMO के अंदर, आप सदस्य प्लीज, जो एप्स्टीन फाइलों में आपके मंत्री महोदय के नाम निकल आए हैं। ಅಂದ್ರೆ ಯಾವ್ದು ಚರ್ಚೆ ಆಗಬೇಕು ಅದನ್ನ ಬಿಟ್ಬಿಟ್ಟು ಎಲ್ಲಾ ಕಡೆನೂ ನೆಹರು ಅವರನ್ನ ಎಳೆತರೋ ಮೂಲಕನೇ ಈ ಸರ್ಕಾರ ತಾನ್ ಪಾರಾಗುವಂಥ ದಾರಿಯನ್ನ ಕಂಡುಕೊಂಡು ಬಿಟ್ಟಿದೆ. ನೆಹರು ಮತ್ತೆ ಕೆಲವೊಮ್ಮೆ ಇಂದಿರಾ ಗಾಂಧಿ ಅವರನ್ನು ಕೂಡ ಹೊರತುಪಡಿಸಿ ಭಾರತದ ಉಳಿದ ಪ್ರಧಾನಮಂತ್ರಿಗಳ ಬಗ್ಗೆ ಮೋದಿ ಅವರು ಏನೂ ಹೇಳೋದಿಲ್ಲ.
ಯಾವುದಕ್ಕೂ ಕೂಡ ಇಲ್ಲಿ ಮೊರಾರ್ಜಿ ದೇಸಾಯಿ ಅವರು, ಚಂದ್ರಶೇಖರ್ ಗುಜರಾಲ್ ಅಥವಾ ದೇವೇಗೌಡರ ತಪ್ಪುಗಳ ಕಾರಣ ಅಂತ ಮೋದಿ ಅವರು ಯಾವತ್ತೂ ಹೇಳಿಲ್ಲ, ಅವ್ರು ಹೇಳೋದೇ ಇಲ್ಲ. ತಪ್ಪುಗಳಾಗಿರೋದು ಏನಿದ್ರು ನೆಹರು ಅವರಿಂದ ಮತ್ತೆ ಕಾಂಗ್ರೆಸ್ನಿಂದ ಅನ್ನೋ ಹಾಗೆ ಅವ್ರ ಧಾಟಿ ಇದೆ. ಮೋದಿ ಅವರ 12 ವರ್ಷಗಳ ಭಾಷಣಗಳು ಇದನ್ನೇ ಸೂಚಿಸುತ್ತವೆ. ಭಾರತದ ಒಬ್ಬ ಪ್ರಧಾನಿ ಮಾತ್ರನೇ ತಪ್ಪು ನಿರ್ಧಾರಗಳನ್ನು ತೆಗೆದುಕೊಂಡ್ರು, ತಪ್ಪುಗಳನ್ನ ಮಾಡಿದ್ರು, ಮತ್ತೆ ತಪ್ಪುಗಳನ್ನ ಮಾಡೋದನ್ನ ಬಿಟ್ಟು ಅವ್ರು ಬೇರೆ ಏನೂ ಮಾಡಲಿಲ್ಲ ಅನ್ನೋ ಹಾಗೆ ಮೋದಿ ಅವರು ಪ್ರತಿ ಬಾರಿನೂ ನೆಹರು ಅವರ ಹೆಸರನ್ನ ತೆಗಿತಾರೆ. 75 ವರ್ಷಗಳ ನಂತರ ಕೂಡ ಅವರನ್ನ ಟೀಕೆ ಮಾಡಲಾಗ್ತಾ ಇದೆ ಅಂತ ಅಂದ್ರೆ ಇದು ನೆಹರು ಅವರನ್ನ ಟೀಕೆ ಮಾಡುವಂತ ಸಮಯ ಆಗ್ಬಿಟ್ಟಿದೆಯಾ? ಅವ್ರ ಕೈಲಾಗದೆ ಇರೋದು ಎಲ್ಲದಕ್ಕೂ ಕೂಡ ಇಲ್ಲಿ ನೆಹರು ಅವರನ್ನ ಟೀಕೆ ಮಾಡೋದು ನಡೆದಿದೆ. ಉತ್ತರ ಪ್ರದೇಶದ 40 ಜಿಲ್ಲೆಗಳಲ್ಲಿ 100 ಕೋಟಿ ರೂಪಾಯಿ ಮೌಲ್ಯದ ಕಲಬೆರಕೆ ಕೆಮ್ಮು ಸಿರಪ್ ದಂಧೆ ಪತ್ತೆಯಾಗಿದೆ. 1166 ಔಷಧಿ ಪರವಾನಗಿಗಳನ್ನು ರದ್ದುಪಡಿಸಲಾಗಿದೆ. ಕೆಮ್ಮಿನ ಸಿರಪ್ ವ್ಯಾಪಾರ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ನಡೀತಾ ಇತ್ತು, ಮತ್ತೆ ಸರ್ಕಾರ ಇಷ್ಟು ದಿನ ನಿದ್ದೆ ಮಾಡ್ತಾ ಇತ್ತು. ಇದಕ್ಕೂ ಕೂಡ ನೆಹರು ಅವರೇ ಕಾರಣನಾಗಾದ್ರೆ ಸಂಸತ್ತಿನಲ್ಲಿ ಒಂದೇ ಮಾತರಂ ಕುರಿತ ಚರ್ಚೆ ಪ್ರಾರಂಭ ಆಗ್ತಾನೆ ಮೋದಿ ಅವರು ನೆಹರು ಅವರನ್ನ ದೂಷಿಸೋದಕ್ಕೆ ಪ್ರಾರಂಭ ಮಾಡಿಬಿಟ್ರು. ಬ್ರಿಟಿಷರು ಒಂದೇ ಮಾತರಮನ್ನ ನಿಷೇಧ ಮಾಡಿದಾಗ ಅದನ್ನ ಪ್ರತಿಭಟಿಸಿ ಹಾಡಿದಕ್ಕಾಗಿ ಎಷ್ಟು RSS ಸದಸ್ಯರು ಜೈಲಿಗೆ ಹೋದ್ರು ಅಥವಾ ಗಲ್ಲಿಗೇರಿಸಲ್ಪಟ್ರು. RSSನ ಇತಿಹಾಸ ಏನು ಅಂತಂದ್ರೆ ಯಾವಾಗ್ಲೂ ದೇಶಭಕ್ತಿ ಗೀತೆಗಳು, ಸ್ವತಂತ್ರ ಮತ್ತೆ ಸ್ವತಂತ್ರ ಹೋರಾಟದ ವಿರುದ್ಧವಾಗಿದ್ದಿದ್ದೇ ಅಲ್ವಾ? ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದಾಗೆ 1921ರಲ್ಲಿ ಮಹಾತ್ಮ ಗಾಂಧಿ ಅವರು ಅಸಹಕಾರ ಚಳವಳಿಯನ್ನು ಪ್ರಾರಂಭ ಮಾಡಿದಾಗ ಲಕ್ಷಾಂತರ ಕಾಂಗ್ರೆಸ್ ಸ್ವತಂತ್ರ ಹೋರಾಟಗಾರರು ಭಾರತ್ ಮಾತಾ ಕಿ ಜೈ, ಮಹಾತ್ಮ ಗಾಂಧಿ ಕಿ ಜೈ ಮತ್ತೆ ಒಂದೇ ಮಾತರಂ ಅಂತ ಕೂಗ್ತಾ ಜೈಲಿಗೆ ಹೋದ್ರು. ಆಗ ಈ RSS ಜನ ಏನ್ ಮಾಡ್ತಾ ಇದ್ರು? ಅವತ್ತು ಬ್ರಿಟಿಷರಿಗಾಗಿ ಕೆಲಸ ಮಾಡ್ತಾ ಇದ್ದವರು ಈಗ ನಮಗೆ ದೇಶಭಕ್ತಿಯ ಪಾಠ ಮಾಡ್ತಾ ಇದ್ದಾರೆ. ದೇಶಭಕ್ತಿ ಅನ್ನೋದಕ್ಕೆ ಹೆದರ್ತಾ ಇದ್ದಂಥ ನಿಮಗೆ ಬ್ರಿಟಿಷರ ಸೇವೆ ಮಾಡೋದು ಹೇಗಂತ ಮಾತ್ರನೇ ಗೊತ್ತಿತ್ತು ಅಂತ ಖರ್ಗೆ ಅವರು ಹೇಳಿದ್ದಾರೆ. बार बार टोकना नहीं चाहता, लेकिन आपको मालूम होना चाहिए, आपका इतिहास ये है कि आप हमेशा देशभक्ति के गाने को, आजादी को और आजादी के लड़ाई के खिलाफ आप थे, कभी भी आप उसके फेवर में नहीं। सर, महात्मा गांधी ने जब 1921 में असहयोग आंदोलन, नॉन कोऑपरेशन मूवमेंट छेड़ा तो लाखों कांग्रेसी स्वतंत्रता सेनानी भारत माता की जय, महात्मा गांधी की जय और वंदे मातरम का नारा लगाते हुए जेल जा रहे थे। आप क्या कर रहे थे? ब्रिटिशों के पास नौकरी कर रहे थे। निकाल के देखो। अरे, और आप हमको देशभक्ति सिखाते हो, हमको पैट्रियोटिज्म सिखाते हो। अरे, पहले तो आप पैट्रियोटिज्म के नाम से डरते थे। ಆದ್ರೆ ಇಲ್ಲಿ ಎಲ್ಲದಕ್ಕೂ ನೆಹರು ಅವರನ್ನ ಟೀಕೆ ಮಾಡಲಾಗ್ತಾ ಇದೆಯೇ ಹೊರತು RSS ಮತ್ತೆ ಹಿಂದೂ ಮಹಾಸಭಾವನ್ನ ಯಾಕೆ ಟೀಕೆ ಮಾಡಬಾರ್ದು? ದಿನನಿತ್ಯದ ಎಲ್ಲದಕ್ಕೂ ಕೂಡ ನೆಹರು ಅವರನ್ನ ಟೀಕೆ ಮಾಡುವಂತ ರಾಷ್ಟ್ರೀಯ ಸ್ಪರ್ಧೆ ಇದಾಗ್ಬಿಟ್ಟಿದೆಯಾ? ವೀಕ್ಷಕರ ಕುರಿತಾಗಿ ನೀವೇನು ಹೇಳ್ತೀರಿ, ಏನು ಅಭಿಪ್ರಾಯ ಇದೆ ನಿಮಗೆ? ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನೂ ವಾರ್ತಾಭಾರತಿ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ.